ಎಲ್ಲರೂ ಕೂಡ ಸಮಾಜದ ಭಾವೈಕ್ಯದ ಭ್ರಾತೃತ್ವದ ಸಂಕೇತ ಈ ಹುಟ್ಟುಹಬ್ಬ, ಈ ಕಬಡ್ಡಿ ಹಬ್ಬವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸೋಣ. ಈಗಾಗಲೇ ಬಲ್ಲು ತನ್ನ ಹೈಟನ್ನು ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಇಲ್ಲಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಒಂದೊಳ್ಳೆ ಆರಂಭ ಬಾಷ್ ಬ್ಯಾಕ್ ತಂಡದ ಆಟಗಾರರಿಂದ. ಒಂದು ಬ್ಯಾಕ್ ಕಿಕ್ ಮುಖೇನ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. 5-2 5-2 ಇನ್ ಫೇವರ್ ಆಫ್ ಬಾಷ್ ಬ್ಯಾಕ್. HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ರಾಷ್ಟ್ರದಲ್ಲಿ 21ನೇ ವರ್ಷದ ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ಈಗಾಗಲೇ ನಿನ್ನೆ ಆರಂಭಗೊಂಡಂತಹ ಈ ಒಂದು ಸುಂದರ ಕಬಡ್ಡಿ ಹಬ್ಬ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರ ಅನುಮತಿಯೊಂದಿಗೆ 3 ದಿನಗಳ ಕಾಲ ನಮ್ಮ ಈ ಭಾಗದ ಗೆದ್ದಲಳಿಯ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ಸನ್ಮಾನ್ಯ ಶ್ರೀಯುತ NM ಗಿರಿ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಬಡ್ಡಿ ಪಂದ್ಯಾವಳಿ ಅದ್ಭುತವಾದಂತಹ ಒಂದು ದಾಳಿ ಸಂಪೂರ್ಣವಾಗಿ ತನ್ನ ಕೈಗಳನ್ನ ಮಿಡ್ಲೈನ್ ಹತ್ತ ಚಾಚುತ್ತಾ ಇಲ್ಲಿ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 5-4 1 ಅಂಕದ ಮುನ್ನಡೆಯಲ್ಲಿ ಬಾಷ್ ಬ್ಯಾಕ್ ತಂಡದ ಜೆರ್ಸಿ ನಂಬರ್ 07 ಲೆಫ್ಟ್ ರೈಡರ್ ರೈಟ್ ಕಾರ್ನರ್ ಮೇಲೆ ಕಿಕ್ ಮುಖೇನ ಅಂಕಕ್ಕಾಗಿ ಪ್ರಯತ್ನವನ್ನು ನಡೆಸಿಕೊಳ್ತಾ ಇದ್ದಾರೆ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಚೇತನ್ ದೇವಾಂಗ್ ಪ್ರೋ ಕಬಡ್ಡಿಯಲ್ಲಿ ದಬಾಂಗ್ದಲ್ಲಿ ಹಾಗೂ ಪುಣೇರಿ ಪಲ್ಟಾನ್ ತಂಡವನ್ನು ಪ್ರತಿನಿಧಿಸಿ ಹಾಗೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ, ಒಬ್ಬ ಅನುಭವಿ ಆಟಗಾರನನ್ನು ಹೊಂದಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಎದುರಿಸ್ತಾ ಇದ್ದಾರೆ ಯುವ ಪ್ರತಿಭೆಗಳು. ಬಾಷ್ ಬ್ಯಾಕ್ ನಾಲ್ಕು ಆಟಗಾರ ನಡುವೆ ಲೆಫ್ಟ್ ರೈಡರ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮನು ಡಿಫೆನ್ಸ್ ಅನ್ನು ಚೆಕ್ ಮಾಡಿ ಒಂದು ಎಂಟಿ ರೈಡ್ ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ರೈಡ್ ನಲ್ಲಿ ಕುಶಾಲ್ ರೈಟ್ ರೈಡರ್. ಉತ್ತಮವಾದಂತಹ ಒಂದು ದಾಳಿ ಇಲ್ಲಿ ಒಬ್ಬ ಅನುಭವಿ ಡಿಫೆಂಡರ್ ಚೇತನ್ ದೇವಾಂಗ್ ಅವರನ್ನ ಇಲ್ಲಿ ಔಟ್ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. 6-4 6-4 ಇನ್ ಫೇವರ್ ಆಫ್ ಬಾಷ್ ಬ್ಯಾಕ್. ಪವನ್ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 6-5 ಇದೀಗ ದಾಳಿಯಲ್ಲಿ ಬಾಷ್ ಬ್ಯಾಕ್ ತಂಡದ ಒಬ್ಬ ಎತ್ತರದ ನಿಲುವಿನ ಆಟಗಾರ, ಜಿರಾಫೆಯ ಒಂದು ಹೈಟ್ ಅನ್ನು ಹೋಲುವಂತಹ ಆಟಗಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಲ್ಲು ರೈಟ್ ಹ್ಯಾಂಡರ್, ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಯುವ ಆಟಗಾರ ಬಲ್ಲು. ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆದ್ರು. ಈ ಕಬಡ್ಡಿ ಪಂದ್ಯಾವಳಿಯನ್ನು ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲೂ ಸಹ ನೇರ ಪ್ರಸಾರ ಮಾಡಲಾಗ್ತದೆ. ಈ ಬಾರಿ ಅದ್ಭುತವಾದಂತಹ ಸ್ಟೆಪ್ ಇಲ್ಲಿ ಪವನ ರೈಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್, ಹೊಂದಾಣಿಕೆ ಒಂದು ಕೊರತೆಯಲ್ಲಿ ಕಾಣಿಸ್ತಾ ಇದೆ ಬಾಷ್ ಬ್ಯಾಕ್ ತಂಡದಲ್ಲಿ. ಬಾಷ್ ಬ್ಯಾಕ್ ತಂಡದ ಕುಶಾಲ್ ರೈಟ್ ರೈಡರ್, ಯಾವುದೇ ಅಂಕಲ್ಲದೆ ಒಂದು ಎಂಟಿ ರೈಡರ್ನಿಗೆ ವಾಪಸ್ ಆಗಿದ್ದಾರೆ. ನಿರಂತರವಾಗಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯಶಸ್ವಿ ದಾಳಿಗಾರ ಪವನ್ ಸೂಪರ್ ಟೆಕಲ್ ಆನ್ ಆಗಿದೆ. ಇಬ್ಬರು ಡಿಫೆಂಡರ್ಗಳ ನಡುವೆ ಕಾದ್ ನೋಡಬೇಕಾಗಿದೆ ಪವನ್. ಈ ಸಂದರ್ಭದಲ್ಲಿ ರೈಡರ್ ಏನಾದರೂ ಔಟ್ ಆದರೆ 2 ಅಂಕವನ್ನ ಪಡೆಯುವಂತಹ ಒಂದು ಅವಕಾಶ ಇತ್ತು ಬಾಷ್ ಬ್ಯಾಕ್ ತಂಡಕ್ಕೆ. ಆದರೆ ಒಂದೊಳ್ಳೆ ಟಚ್ ಪಾಯಿಂಟ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಈ ಮೂಲಕ ಮುನ್ನಡೆಯನ್ನು ಪಡ್ಕೊಳ್ತಾ ಇದ್ದಾರೆ. ಥರ್ಡ್ ರೈಡ್
ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಒಂದಂಕವನ್ನ ಪಡಿ, ಇಲ್ಲದೆ ಹೋದ್ರೆ ಅಂಕಣದಿಂದ ಹೊರ ನಡಿ. ಎಸ್ ಚೇತನ್ ದೇವಾಂಗ್, ಅದು ಸೋಲೋ ಟ್ಯಾಕಲ್, ಏಕಾಂಗಿಯಾಗಿ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್ ಅನ್ನು ತೆಗೆದುಕೊಂಡಿದ್ದಾರೆ. ಈ ಮೂಲಕ ಆಲ್ ಔಟ್ ಕೂಡ ಆಗ್ತಾ 1+2 3 ಪಾಯಿಂಟ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಕರ್ನಾಟಕ ಘನ ಸರ್ಕಾರದ ಸಚಿವರು, ನಮ್ಮ ಹೆಮ್ಮೆಯ ನಾಯಕರು, ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಸನ್ಮಾನ್ಯ ಶ್ರೀಯುತ ದಿನೇಶ್ ಗುಂಡೂರಾವ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ನಿರ್ಗಮಿಸ್ತಾ ಇದ್ರೆ ಅವರಿಗೆ ಅತ್ಯಂತ ಪ್ರೀತಿಯಿಂದ ಎಲ್ಲ ನಮ್ಮ ಪ್ರೇಕ್ಷಕ ಬಂಧುಗಳು ಜೋರ ಚಪ್ಪಾಳೆಯೊಂದಿಗೆ ಅವರನ್ನ ಬೀಳ್ಕೊಡೋಣ. ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಪಂದ್ಯವನ್ನು ಸಹ ವೀಕ್ಷಿಸಿ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೆ ಈ ಭಾಗದ ಎಲ್ಲ ಪ್ರೇಕ್ಷಕ ಬಂಧುಗಳಿಗೂ ಸಹ ಶುಭವನ್ನು ಕೋರೋದ್ರ ಮೂಲಕ ಈ ಒಂದು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಅಲ್ಲ, ಸೆಕೆಂಡ್ ಕಾಲ್ SBKC ಆನೇಕಲ್ ವಿರುದ್ಧ ಬ್ಯಾಂಕ್ ಆಫ್ ಬರೋಡಾ. ಎರಡು ತಂಡಗಳಿಗಿದೆ ಎರಡನೇ ಕರೆ. As 12-7 12-7 in favor of Swastik Sports Club. ಸ್ವಸ್ತಿಕ್ HMT ಕಾಲನಿ ವಯಸ್ಸಿನ ಆನಂದ್ ಎಲ್ಲಿದ್ರು ಒಮ್ಮೆ ಅಂಕಣದ ಬಳಿ ಆಗಮಿಸಿ. HMT ಕಾಲನಿ ವಯಸ್ಸಿನ ಆನಂದ್. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮನು ಲೆಫ್ಟ್ ರೈಡರ್. ಅದ್ಭುತವಾದಂತಹ ಒಂದು ಪಾದಗಳ ಚಲನೆಯೊಂದಿಗೆ ಮನು ಡಿಫೆನ್ಸ್ ಅನ್ನು ಚೆಕ್ ಮಾಡಿದ್ರು, ಯಾವುದೇ ಅಂಕಲದೆ ಎಂಟಿ ರೈಡ್ ಒಂದಿಗೆ ವಾಪಸ್ ಆಗಿದ್ದಾರೆ. ರೈಡ್ ನಲ್ಲಿ ಬಲ್ಲು ಜಿರಾಫೆಯ ಒಂದು ಎತ್ತರ. ಯಾವುದೇ ಅಂಕಲದ ಒಂದು ಎಂಟಿ ರೈಡ್ ನೊಂದಿಗೆ ವಾಪಸ್ ಆಗಿದ್ದಾರೆ. ರೈಡ್ ನಲ್ಲಿ ಮಣಿ ಭರತ್ ಲೆಫ್ಟ್ ರೈಡರ್, ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಪ್ರಮುಖ ಆಟಗಾರ. ಬೇಡವಾದಂತ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ. ಬಾಶ್ ಬ್ಯಾಕ್ ಡಿಫೆನ್ಸ್ ಭಾಗದಲ್ಲಿ ಆತುರದ ಒಂದು ನಿರ್ಧಾರ. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ರೈಡ್ ನಲ್ಲಿ ಕುಶಾಲ್ ರೈಟ್ ರೈಡರ್. ಸಮಯ ಕೂಡ ಮೀರ್ತಾ ಇದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಚೇತನ್, ರೈಟ್ ಕವರ್ ಭಾಗದಲ್ಲಿ ಮಂಜು. ಈ ಬಾರಿ ಮಣಿ ಭರತ್ ಹಾಗೂ ಸಾಟ್ಗರಿಂದ ಒಂದೊಳ್ಳೆ ಟ್ಯಾಕಲ್. ರೈಡರ್ಗೆ ಒಂದು ಬೋನಸ್ ಅಂಕ ಸಿಗ್ತಾ ಇದೆ. 14-8 ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ. ಕಿರಣ್, ಲಾಸ್ಟ್ ಅಂಡ್ ಫೈನಲ್ ಕಾಲ್ SBKC ಆನೇಕಲ್ ವಿರುದ್ಧ ಬ್ಯಾಂಕ್ ಆಫ್ ಬರೋಡಾ. ಮತ್ತೆ ರೈಡ್ ನಲ್ಲಿ ಬಲ್ಲು ಕ್ಯಾಪ್ಟನ್. ಲಾಸ್ಟ್ 5 minutes ಟು ಗೋ. ಎರಡು ತಂಡದ ನಾಯಕರಿಗೆ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬಲ್ಲು 7 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ಮಂಜು ಅಷ್ಟೇ ಕ್ವಿಕ್ ಆಗಿ ಪರ್ಶೂಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಸ್ವಲ್ಪ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದ್ದಾರೆ ಬಾಶ್ ಬ್ಯಾಕ್. ಹದಿನೈದು 8
7 ಅಂಕದ ಮುನ್ನಡೆಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ 2026. ಸ್ವಲ್ಪ ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭವಾಗಿದೆ. ಬಾಶ್ ಬ್ಯಾಕ್ ತಂಡದ ಲೆಫ್ಟ್ ರೈಡರ್ ಬಲ್ಲು ಕಿಕ್ ಮಾಡುವ ಒಂದು ಪ್ರಯತ್ನ, ರೈಟ್ ಕಾರ್ನರ್ ಭಾಗ ಪ್ರಯತ್ನ ಇತ್ತು, ಒಂದೊಳ್ಳೆ ಎಸ್ಕೇಪ್ ಇಲ್ಲಿ. ಮಲ್ಟಿಪಲ್ ರೈಟ್ ಪಾಯಿಂಟ್. 15-10, 15-10 in favor of Swastik Sports Club. As captain, last 4 minutes to go. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಹಲೋ, SBKC ಹಾಗೂ ಬ್ಯಾಂಕ್ ಆಫ್ ಬರೋಡಾ ನೋಡಿ. HMT ಕಾಲನಿ ಬಾಯ್ಸ್ ಅವ್ರು ಯಾರೋ ಹೋಗಿ ಕರ್ಕೊಂಡು ಬನ್ನಿ ಅಲ್ಲಿ. ಸಾಕಷ್ಟು ವೇಗದ ದಾಳಿಯಾಗಿತ್ತು. ಯಶವಂತ್ ವಾಲಂಟಿಯರ್ ಕಳಿಸಿ ಅಲ್ಲಿ. ಯಶವಂತ್, ಶೇಖರ್, ಹುಡುಗರು ಕಳಿಸು ಕರ್ಕೊಂಡು ಬರಕ್ಕೆ. SBKC ಕ್ಯಾಪ್ಟನ್, ಲಾಸ್ಟ್ 3 minutes to go. ಬ್ಯಾಂಕ್ ಆಫ್ ಬರೋಡಾ. ಆ ಪಂದ್ಯದ ನಂತರ CQAL ಗೋವಿಂದರಾಜನಗರ ವಿರುದ್ಧ CQAL. ಈ ಪಂದ್ಯ ಮುಗಿದ ನಂತರದಲ್ಲಿ ನಮ್ಮ ಡಾಲರ್ಸ್ ಕಾಲನಿಯ ಪ್ರೇಕ್ಷಕರನ್ನ ರಂಜಿಸೋದಕ್ಕೆ ಡ್ಯಾನ್ಸ್ ಟೀಮ್ ಕೂಡ ರೆಡಿ ಆಗ್ತಾ ಇದ್ದಾರೆ. 19-10 ಪಂದ್ಯ 9 ಅಂಕದ ಮುನ್ನಡೆಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಬಾಶ್ ಬ್ಯಾಕ್ ತಂಡದ ಬಲ್ಲು ಎತ್ತರದ ನಿಲುವಿನ ಆಟಗಾರ. 7 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ಚುರುಕಿನ ಒಂದು ಪಾದಗಳ ಚಲನೆಗೆ ಅಂಕಕ್ಕಾಗಿ ಪ್ರಯತ್ನ. ಸಾಕಷ್ಟು ವೇಗದ ಒಂದು ರೈಡ್ ಅನ್ನು ಮಾಡ್ತಾ ಇದ್ರು ಸಹ ಇಲ್ಲಿ ಅಂಕಕ್ಕೆ ಸಾಕಷ್ಟು ಹೋರಾಟ ಇದೆ, ಕಾದ್ ನೋಡ್ಬೇಕಾಗಿದೆ. ಪರ್ಶೂಟ್ ಮಾಡುವ ಒಂದು ಪ್ರಯತ್ನ, ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾನೆ ಬಲ್ಲು. ಆದ್ರೆ ಮಂಜು ಅಷ್ಟೇ ಕ್ವಿಕ್ ಆಗಿ ಪರ್ಶೂಟ್ ಮೂಲಕ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ರೆ 20-11, 20-11 in favor of ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ರೈಡರ್ ಔಟ್ ಎನ್ನುವಂತಹ ಒಂದು ತೀರ್ಮಾನದಲ್ಲಿ ಅದ್ಭುತವಾದಂತಹ ಒಂದು ಬ್ಲಾಕ್ ಹಾಗೂ ಡ್ಯಾಶ್. ಹಾಗೆ 1+2 3 ಪಾಯಿಂಟ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಜಗದೀಶ್, ಪ್ರಕಾಶ್, ವಾಟರ್ ಜಗದೀಶ್, ಭರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಕೋಚ್ ಆದಂಥ ಜಗದೀಶ್ ರವರು ಪ್ರಚಾರಕರ ಬಳಿ ಬನ್ನಿ. SBKC ಆನೇಕಲ್ಲು ನೆಕ್ಸ್ಟ್ ಮ್ಯಾಚ್ ಹಾಕ್ಬಿಡಿ ಸರ್. ಅದಾದ್ಮೇಲೆ 25-12, 25-12. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಲೆಫ್ಟ್ ರೈಡರ್ ಈ ಬಾರಿ ಒಂದು ಅಡ್ವಾನ್ಸ್ ಟ್ಯಾಕಲ್. ಇಲ್ಲಿ ಆಂಟಿ ಕ್ರಾಸ್ ಆಗಿರೋದ್ರಿಂದ ರೈಡರ್ ಸೇಫ್ ಆಗ್ತಾ ಇದ್ರೆ ಟ್ಯಾಕಲ್ ಅನ್ನು ಸಕ್ಸಸ್ ಆಗ್ತಾ ಇತ್ತು. ಆದ್ರೆ ಡಿಫೆಂಡರ್ ಮಿಡ್ ಲೈನ್ ಅನ್ನ ಕ್ರಾಸ್ ಮಾಡಿದ್ರು. ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. 27-12 ಪಂದ್ಯ
ಲೀಡನ್ನು ತೆಗೆದುಕೊಂಡು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಅಲ್ಲ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಆ ಪಂದ್ಯ ಮುಕ್ತಾಯವಾಗಿದೆ. ಹಾಗೆ ಮುಂದಿನ ಪಂದ್ಯ ಬನ್ನಿ. CQAL ವಿರುದ್ಧ ಗೋವಿಂದರಾಜನಗರ. ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಫೆಲಿಕ್ಸ್ ಅಕಾಡೆಮಿ ನಿಮ್ಮ ಮನರಂಜಿಸಲು ಬರ್ತಾ ಇದ್ದಾರೆ.